ಕೊಡಗು ವಿಶ್ವವಿದ್ಯಾಲಯ ನೂತನ ಕುಲಸಚಿವರಾಗಿ ಪ್ರೊಫೆಸರ್ ಎಂ. ಸುರೇಶ್ ಅಧಿಕಾರ ಸ್ವೀಕಾರ ಮಾಡಿದರು. ಉತ್ತಮ ವಾತಾವರಣದಲ್ಲಿ ಕೊಡಗು ವಿವಿ ನಿರ್ಮಾಣಗೊಂಡಿದ್ದು, ಈ ವಿವಿಯನ್ನ ರಾಜ್ಯಕ್ಕೆ ಮಾದರಿ ವಿಶ್ವವಿದ್ಯಾಲಯ ಮಾಡುವ ಕಲ್ಪನೆ ನಮ್ಮ ನಿಮ್ಮೆಲ್ಲರ ಮೇಲಿದೆ. ಅದಕ್ಕೆ ಎಲ್ಲ ಬೋಧಕ ವರ್ಗ ಹಾಗೂ ವಿದ್ಯಾರ್ಥಿಗಳು ಸಹಕಾರ ನೀಡಿ ಕನಸು ನನಸು ಮಾಡಬೇಕೆಂದರು. ನಂತರ ಮಾತನಾಡಿದ ನಿರ್ಗಮಿತ ಕುಲಸಚಿವರಾದ ಡಾಕ್ಟರ್ ಸೀನಪ್ಪ, ಕೊಡಗು ಜನರ ಆಶೋತ್ತರ ಹಾಗೂ ಕನಸನ್ನ ಸಾಕಾರಗೊಳಿಸಲು ಸಾಕಷ್ಟು ಪ್ರಯತ್ನ ಪಡುವ ಕೆಲಸ ಮಾಡಿದ್ದೇವೆ. ಎಲ್ಲ ಬೋಧಕೇತರ ಸಿಬ್ಬಂದಿಗಳ ಸಹಕಾರದಿಂದ ವಿವಿಯನ್ನ ಉನ್ನತ ಮಟ್ಟಕ್ಕೆ ತಲುಪಿಸುವ ಕೆಲಸ ಮಾಡಿದ್ದೇವೆ ಎಂದರು. ಇದೇ ಸಂದರ್ಭ ನಿರ್ಗಮಿತ ಕುಲಸಚಿವರಾದ ಡಾಕ್ಟರ್ ಸೀನಪ್ಪ ಅವರು ನೂತನ ಕುಲಸಚಿವರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು. ಈ ಸಂದರ್ಭ ಎಫ್ಎಂಸಿಯ ಪ್ರಾಂಶುಪಾಲರಾದ ಡಾಕ್ಟರ್ ರಾಘವನ್, ಸಹಾಯಕ ಪ್ರಾಧ್ಯಾಪಕರಾದ ರವಿಶಂಕರ್ ಎಂಎನ್, ಡಾಕ್ಟರ್ ತಿಪ್ಪೇಸ್ವಾಮಿ, ಡಾಕ್ಟರ್ ನಾಗರಾಜ್ ಕೆಟಿ, ಡಾಕ್ಟರ್ ಎಂಪಿ ಕೃಷ್ಣ, ಡಾಕ್ಟರ್ ಅರುಣ್ ಕುಮಾರ್, ಗಗನ್, ಮಮತಾ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರು ಪ್ರೊಫೆಸರ್ ಕೃಷ್ಣ, ರವಿಶಂಕರ್, ನಾಗರಾಜ್, ಗಗನ್ ಮತ್ತು ಎಲ್ಲರೂ ಇದ್ದಾರೆ. ನನಗೆ ಹೇಳುವ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಏನೋ ಎಲ್ಲರ ಸಮೇತದಲ್ಲಿ ನಾನು ಏನು ಹೇಳೋದಂದರೆ, ಕೊಡಗು ವಿಶ್ವವಿದ್ಯಾನಿಲಯ ಈಗ ತಾನೇ ಕುಂತಿದೆ, ಬೆಳೀತಾ ಇದೆ. ಇನ್ನೂ ಕೂಡ ಏನು ಮೊಳಕೆ ಹೊಡೆದಿ ನನ್ನೆಲ್ಲ ಬೋಧಕೇತರ ಮಿತ್ರರಿಗೆ ಶುಭ ಸಂಜೆ. ಇವತ್ತಿನ ದಿನ ಸುಮಾರು 1.5 ವರ್ಷದ ಕಾಲ ಈ ಸುದೀರ್ಘ ಪಯಣದಲ್ಲಿ ಈ ಕೊಡಗು ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಏನಿದೆಯೋ, ಒಂದು ಮಹತ್ವವಾಗಿರ್ತಕ್ಕಂಥ ಕೊಡಗು ಜನಗಳ ಆಶೋತ್ತರ, ಕೊಡಗು ಜನಗಳ ಕನಸು ನನಸು ಮಾಡ್ತಕ್ಕಂಥ ಒಂದು ದಿಸೆಯಲ್ಲಿ, ಆ ದೃಷ್ಟಿಯಲ್ಲಿ ನಾವು ಸಾಕಷ್ಟು ಶ್ರಮಿಸಿದ್ದೀವಿ. ಅದು ಸಾಕಷ್ಟು ದೂರ ನಾವು ತಂದಿದ್ದೀವಿ. ಅದಕ್ಕೆ ನನ್ನದೊಬ್ಬಂದೇ ಶ್ರಮ ಅಲ್ಲ, ನಮ್ಮ ಮಾನ್ಯ ಕುಲಪತಿಗಳವರ ಶ್ರಮ ಅಲ್ಲ, ಎರಡೂ ನಾವು ವಿ ಸ್ಟ್ರಾಂಗ್ಲಿ ಬಿಲೀವ್ ಇನ್ ಟೀಮ್ ವರ್ಕ್. ನನ್ನ ಆತ್ಮೀಯರು, ನನ್ನ ಕ್ಲಾಸ್ಮೇಟರು, ಹಾಗೆ ಇಲ್ಲಿನ ನಮ್ಮ ಫಾರ್ಮರ್ ಸಚಿವ ಡಾಕ್ಟರ್ ಸೀನಪ್ಪ ಸರ್, ನಿಮ್ಮ ಸಹಕಾರ ಅದೆಲ್ಲರ ಈ ಕೊಡಗು ವಿಶ್ವವಿದ್ಯಾನಿಲಯ ಏನಿದೆ ಎಲ್ಲರ ಸಹಕಾರ ನಮಗೆ ಬಹಳಷ್ಟು ಅಗತ್ಯವಾಗಿ ಬೇಕಾಗ್ತದೆ. ಮಾನ್ಯ ಕುಲಪತಿ ಹೆಸರು ಪ್ರೊಫೆಸರ್ ಅಶೋಕ್ ಸರ್ದು ಕೂಡ ಪೂರ್ತಿ ಹೆಸರೇನು ಫಸ್ಟಿಗೆ ಬಂದಿದ್ದು, ಅವರದ್ದು ಕೂಡ ಸಹಕಾರ, ಹಾಗೆ ಈ ಕೊಡಗು ಊರಿನವರು ಸಹಕಾರ ಬಹಳಷ್ಟು ಮುಖ್ಯ ಬೇಕಾಗ್ತದೆ.